ಇಗಳಮ್ಮ ಯಾತನ ಒಣಗಾಕಿಲ್ಲ ಕಣಮ್ಮ. ಶಾ ಶ್ಶ್, ಶ್ಶ್. ನಡಿ ನಡಿ. ಇನ್ನ ಅಲ್ಲಿ ಬಾಯ್ಕೊಂಡು ಬೊತ್ತ್ಯಾ. ನಡಿ. ಏನಂಗೆ ಕಾಕ ಕುಕ್ಕಬೇಕು ನಿಮ್ಮನ್ನಂತ ನಾವು. ಶ್ಶ್, 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 ಶ್ಶ್. ಯಾತನ ಒಣಗಾಕಿಲ್ಲ ಕಾಗೆದೊಂದು ಕಾಟ ಅಂತಾಯಿ ಅಲ್ಲೇ ಕಣೆ ರಂಗಮ್ಮ. ಹೋಗಿ ಯಾತನ ಒಣಗಾಕಿದೀವಿ ಅಂದ್ರೆ ರಮ್ಮ 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 ರಮ್ಮ. ಯಾತನ ಅಕ್ಕಿ ಪಿಳ್ಳೆ ಕಾಗೆ ಓಟು ಕಾತ್ಕೊಂಡ್ ಕುಕ್ಕಬೇಕು. ಕೋಳಿ ನಾಯಿ ನರಿ ಈಗ ಕಾತ್ಕೊಂಡ್ ಕುಕ್ಕಬೇಕು. ಮಾಳಿಗೆ ಪಾಳಿಗೆ ಮ್ಯಾಲ ಇರೋವಾದ್ರೆ ವಾಸಿ ಅತ್ತ ಮ್ಯಾಕ್ ಒಣಗಕ್ ಕೈ ಬಿಡ್ತಾರತ್ತ. ಯಾತ್ರ ಬರಲ್ಲ. ಈಗ ಇಲ್ಲಿ ಕೆಳಗೆ ಒಣಗಾಕಿರೆ ಈಗ ಇಂಥವನೋಸು ಕಾತ್ಕೊಂಡ್ ಕುಕ್ಕಬೇಕು. ನಾಯಿ ಕೋಳಿ ಅವು ಇವು ಅಂತ. ಇನ್ನ ಅಕ್ಕಿ ಪಿಳ್ಳೆ ಪಕ್ಕಿ ಪಿಳ್ಳೆ ಅಂತ ಮ್ಯಾಲ ಬೋಗ್ತಾವೆ. ಇನ್ನೋಸ್ತಿಂದ ತಿಂದ ಹೋಮಂಗಾಗುತ್ತೆ. ಈಗ ಕೋಳಿ ಹೊಸ ಕೆದರ್ತಾವೆ. ಕಾಲ ಓಟು ಕೆದ್ರಕೊಂಡು ತಿಂತಾವೆ. ಓಟು ಕೆದ್ರಿ ನಾಯಿಗಳು ಬೇರೆ ಬೋಗ್ತಾವೆ. ಓಟು ಬಾ ಇಕ್ತಾವೆ ಅಂತ ಈಗ ಹಿಂಗೆ ಕುಕ್ಕಂಡು ಬಾ ಉಂಡೆ ಅಲ್ಲೇನೆ. ಉಣ್ಣಮ್ಮ ಈಗಿನ ಉಂಡೆ ನಾನು. ಈಗಿನ ಉಂಡು ಬಿಸಿಲು ಚೆನ್ನಾಗಿ ಕಾಯೋದಲ್ಲ ಅದಕ್ಕೆ ಒಣಗಾಕಿದ್ನಮ್ಮ. ಇಪ್ಪಟ್ಟು ಬಿಸಿಲು ಅಂತ ಸತ್ತ ತೆಗಿತೈತಿ ಪಟ್. ಅಲ್ಲಿ ಬಿಸಿಲು ಈಗಲೇ ಹಂಗೈತಾಯಿ. ಇಪ್ಪಟ್ಟು ಸೊಪ್ಪು ಅನ್ಬೇಕಂತ ಈಸ್ತೀನಿ ಹಂಗೆ ಮುದ್ರಿಕೊಂಡು ಸುಮ್ಮನೆ ಮನಿಕೊಂತಿದ್ವತ್ತ. ಏನು ಬಿಸಿಲು ತಾಯಿ ರಮ್ಮ ಬೋಲ್ ಬಿಸಿಲು ಕಾಯ್ತಿ. ಏನು ಸಖತ್ ಬಿಸಿಲಮ್ಮ. ಏನು ನಿಂಗಮ್ಮರು ರಂಗಮ್ಮರು ಒತ್ತು ಬಟ್ಟೆ ಮಾತಾಡ್ತಾ ಕುಕ್ಕೊಂಡಿದ್ರ? ಹಿಂಗೆ ಸುಮ್ಮನೆ ನಾನು ನಿಂಗಜ್ಜಿ ಉಂಡೆ ತಿಂದೆ ಅಂತ ಮಾತಾಡ್ತಾ ಕುಕ್ಕೊಂಡಿದ್ವಿ. ಬರ್ರಿ ನಿಂಗಜ್ಜಿ ನಿಮ್ಮ ಮನೆ ಮಗ್ಳಗಳು ಎಲ್ಗೋದ್ಲು? ಎಲ್ಗೋದ್ಲಮ್ಮ ನಾನು ಯಾಕೆ ಕೇಳಾನೆ. ನಾನು ಒಡವೆ ಪಡವೆ ತರಕ್ಕೆ ಹೋಗಿರ್ತಾಳೆ ನೋಡಿ ತಾಯಿ. ಮಣ್ಣಿಂದ ನಾವು ಹೊಸ ಮನೆ ಕಟ್ಟಿಳು ಅಲ್ಲಿ ಇವಾಗ ಒಡವೆ ತಾಂಬ್ತಾಳೆ. ಅಯ್ಯಪ್ಪ ಮನೆ ಪನೆ ಕಟ್ತಾರು ಹೊಸ್ದಾಗಿ ಎಲ್ಲ ಸಾಲ ಪಾಲ ಮಾಡ್ಕೊಂಡಿರ್ತಾರೆ. ಅವಳು ಒಡವೆ ಗಿಡವೆ ಎಲ್ಲ ತಾಮಕ್ಕೆ ಸೀರೆ ತಾಂಬ್ತಾಳೆ ಒಡವೆ ತಾಂಬ್ತಾಳೆ. ಗನ್ಮಗ ಇದ್ದಾಳಮ್ಮ ಸಾಲ ಮಾಡಿಲ್ಲ ಅನ್ಸುತ್ತೆ ಕಣ್ ನಿಂಗಜ್ಜಿ. ಏನವೇ ಆತಕ್ಕೆ ಕೇಳಕ್ಕೆ ಹೋಗಾನಿ? ಇಲ್ಲ ಕಣಲಸ್ಮಕಾಯಿ ಅವರು ಸಾಲ ಮಾಡಿಲ್ಲ ಹಂಗೆ ಮನೆ ಕಟ್ಟೇವಳಿ ಅದಕ್ಕೇನೆ ಯಾತನ ಒಡವೆ ಪಡವೆ ತಕ್ಕಂತಾಳಿ. ಬಂಗಾರದ ರೇಟ್ ಒಂದಿಟ್ಟು ಕಮ್ಮಿ ಆಗೈತಿ ಅಂತ ಹೇಳಿರಲ್ಲ ಅದಕ್ಕೆ ಎಲ್ಲ ಒಡವೆ ಪಡವೆ ತರಕ್ಕೆ ಹೋಗಿರ್ಬೇಕು. ಯಾರಿಗೆ ಗೊತ್ತಿರುತ್ತಮ್ಮ ಅವ್ರವ್ರ ಕಷ್ಟ ಒಳಗಳದು ಅವ್ರಿಗೆ ಗೊತ್ತಿರುತ್ತೆ. ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಕಣೆ ಕಮಲಮ್ಮ. ಈಗ ಅವ್ರವ್ರ ಮನೇದು ಅವ್ರಿಗೆ ಗೊತ್ತಿರುತ್ತೆ. ನಾವು ಸುಮ್ಮನೆ ಮಾತಾಡೋದಲ್ಲ. ಈಗ ನೀನು ಮ್ಯಾಲ್ನೋಟಕ್ಕೆ ಚೆನ್ನಾಗಿದ್ದಾಳಪ್ಪ ಗನ್ವಾಗ ಹಂಗೆ ಹಂಗಿರ್ತಾಳೆ ಅಂತಾರೆ ಜನ. ಹಂಗೆ ನಿನ್ನ ಗನ್ವಾಗ ಒಳ್ಳೊಳ್ಳೆ ಸೀರೆ ಉಡ್ಕೊಂಡು ಹಂಗೆ ಎಂಥ ಕ್ಷಣಕ್ಕೆ ಮೇಕಪ್ ಮಾಡ್ಕೊಂಡು ಹೆಂಗಿರ್ತಾಳೆ. ಕಮಲಮ್ಮ ಏನೂ ಇಲ್ಲ ಕಮ್ಲಿಗೆ ಅಂತ ನೋವು ಏನೂ ಇಲ್ಲ ಅಂತಾರೆ. ಆದ್ರೆ ನಾವು ನಿನಗೆ ಗೊತ್ತು ಹಂಗೆ ಅವ್ರಿಗೂ ಕಷ್ಟ ಇರುತ್ತೆ ಕಣಿ. ಜೇಕಾಯಿ ಬಂದು ತಾಡಿ ಹೇಳ್ತಾಳೆ ಸರಿಯಾಗಿ. ಯಾತೆ ಕಮ್ಲಿ ಯಾತ ಹೇಳ್ತಾ ಇದೀಯಾ? ಅವ್ರ ರಾಣಿರು ಮನೆ ಕಟ್ಟಿರಲ್ಲ ಇವತ್ತೆಲ್ಗ ಓದ್ಲಂತೆ. ಹಂಗೆ ನಾನು ಮನೆ ಕಟ್ಟಿರಲ್ಲ ಇದ್ಕಿದ್ದಂಗೆ ಯಾತು ಇರಲಿಲ್ಲ ನೋಡಮ್ಮ. ಮನೆ ಕಟ್ಟಿರು ಹಂಗೆ ಹೆಂಗಾದ್ರು ಮನೆ ಕಡೆಗೆ ಸೆನಕಾದ್ರು ಅದಕ್ಕೇನೆ ಎಲ್ಲಿ ದುಡ್ಡು ಸಿಕ್ತು ಅಂಬೋದೇ ನನಗೆ ಅನುಮಾನ. ರಾತ್ರಿ ಎಲ್ಲ ನಿದ್ದು ಬರಲ್ಲ ನನಗೆ. ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ರಾಣಿಗೆಲ್ಲ ದುಡ್ಡು ಪಟ ಸಿಕ್ಕೇತೇನ ಜೇಕಯ್ಯ? ಗೊತ್ತಿಲ್ಲ. ನಾನು ಒಬ್ಬರ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಒಬ್ರು ಏನು ಮಾಡ್ತಾರೆ ಏನು ಎತ್ತ ನಾವು ಒಬ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು. ಏನಕ್ಕೆ ನಮಗೆ ತಲೆ ಕೆಡಿಸ್ಕೊಂಡು ಏನಾಗಂಗೈತೆ? ಅವ್ರು ಸಾಲನ ಮಾಡಿ ಮನೆ ಕಟ್ಟೇವ್ರು ಏನನ್ನ ಮಾಡ್ಯವ್ರು ನಮ್ಗೆ ಏನು ಕೇಳು? ನಮ್ದೇನು ಸರಿಯಾಗಿ ಹೇಳ್ತಾಳೆ ನೋಡು. ನಾವು ಒಬ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಲ್ಲ ನಾನು. ನಾನು ಒಬ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಅಂತಾಳ. ಹಂಗೆ ಕಣಿ ಅಮಣಿ ಕಮ್ಲಿ ನಾವು ಹಂಗೆ ಯಾವ ಸವಸಕ್ಕೂ ಹೋಗಲ್ಲ. ಅಂದ್ರೆ ಯಾತು ಇರ್ಲಿಲ್ಲ ಕಣ ಲಸ್ಮಕಾಯಿ ಅಲ್ಲಿ ಮನೆ ಪನೆ ಕಟ್ಕೊಂಡು ರಾಣಿ ಚೆನ್ನಾಗಾದ್ಲಮ್ಮ. ನೋಡಮ್ಮ ಎಲ್ಲ ಹೆಂಗೆ ಒಂದಿಟ್ಟು ಚೆನ್ನಾಗಿ ಆಗ್ತಿದಂಗೆ ಜನ ಹೆಂಗೆ ಮಾತಾಡ್ತಾರಲ್ಲಿ. ಅಯ್ಯೋ ಒಟ್ಟರಿ ಜನ ಅಂದರೆ ಯಾರು ಒಂದಿಟ್ಟು ಚೆನ್ನಾಗಿ ಆಗ್ತಿದಂಗೆ ಸಹಿಸ್ಕ್ಯಾಮಲ್ಲ. ನಮ್ಗೇನು ಬರಂಗಿಲ್ಲ ಅಲ್ಲ. ಒಂದೇ ಸತಿ ಯಾರು ಸೌಕಾರ ಆಗಲ್ಲ ಅಂತ ನಾನು. ಒಂದೇ ಸತಿ ಸೌಕಾರ ಆಗಲ್ಲ. ಎಲ್ಲಿ ದುಡ್ಡು ಸಿಕ್ತು ಎಲ್ಲಿ ಸಿಕ್ಕಿರ್ಬೋದು ಅಂತ ನನಗೆ ಅದೇ ಯೋಚನೆ. ಎಲ್ಲನ ಸಿಕ್ಕಿರ್ಬೋದಾ ಅವ್ರಿಗೆ? ಎಲ್ಲಿ ತಂದ್ರು ಏನು ಅದನ್ನೇ ಯೋಚನೆ ಮಾಡ್ತೀನಿ ನಾನು. ನೆನೆಸ್ಕೊಂಡ್ರೆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲ್ಲ ಕಣ ಮುಂಚಕಾಯ. ಯಾಕಪ್ಪ ಗೊತ್ತಿಲ್ಲ. ಎಲ್ಲಿ ತಂದ್ರು ಏನು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹಂಗ ಅವರು ಬುದ್ಧಿವಂತಿಕೆಯಿಂದ ದುಡ್ದು ಈಗ ಕ್ಯಾಂಡವ್ರೆ ಮಾಡ್ತಾರೆ. ದೇವ್ರು ಕೊಟ್ರಿ ಹೇಳತ್ತು. ಪರಮಾತ್ಮ ಕಂಡುಬಿಟ್ರೆ ಏನು ಎಲ್ಲೂ ಏನು ಕಳ್ತನ ಮಾಡ್ಕೊಂಬರಲ್ಲ. ಎಲ್ಲೂ ಸಿಗಲ್ಲ ಯಾರಿಗೂ. ಎಲ್ಲರೂ ದುಡಿತಾರೆ. ದುಡ್ದೇ ಮಾಡೋದೆ ಯಾರೇನೇನೋ ಎಲ್ಲೇನು ಯಾರಿಗೇನು ಪುಕ್ಸಟ್ಟೆ ಯಾರಿಗೂ ಸಿಗಲ್ಲ ಕಣಮ್ಮ. ದುಡಿದಿಲ್ಲದ ಯಾರಿಗೂ ಸಿಗಲ್ಲ ಕಣೆ ಕಮ್ಲಿ. ನಾನು ನಮ್ಮ ಮನೆಯಾಗೆ ನಮ್ಮ ಅಮ್ಮಣಿ ಕೆಲ್ಸಕ್ಕೆ ಹೋಗ್ತಾಳೆ. ನಮ್ಮ ಪಾಪ್ ಕೆಲ್ಸಕ್ಕೆ ಹೋಗ್ತಾನೆ. ನಮ್ಮ ಹುಡುಗ ಇನ್ನೊಬ್ಬ ದೊಡ್ಡನ ಕೆಲ್ಸಕ್ಕೆ ಹೋಗ್ತಾನೆ. ನಮ್ಮ ಮನೆಯಾಗೆ 4-5 ಜನ ದುಡಿದ್ರೂ ಉಳ್ಸೋಕ್ಕಾಗಲ್ಲ. ಎಷ್ಟು ಜನ ದುಡಿತೀವಿ ಗೊತ್ತೇ ನಮ್ಮ ಮನೆಯಾಗೆ. ಆದರೆ ಎಲ್ಲಿ ಬರುತ್ತಾ ಎಲ್ಲಿ ಹೋಗುತ್ತಾ ಅಂಬೋದೇ ಗೊತ್ತಾಗಲ್ಲ. ಅಂಥದ್ರಾಗೆ ಒಂದು ವರ್ಷಕ್ಕೆ ಮನೆ ಕಟ್ಟಿರು ಇನ್ನೂ ಯಾವ್ದಾಯ್ತೋ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲನ ಎಲ್ಲಿ ತಂದರು ಅಂಬೋದೇ ನನಗೊಂಥರ ಅನುಮಾನ. ಎಲ್ಲಿ ತಂದಿರ್ಬೋದು ಎಲ್ಲಿ ತಂದರು ಅಂತ ನಾನು ಚಿಂತೆ ಮಾಡ್ತೀನಿ ಕಣ. ಇಲ್ಲ ಕಣೆ ಕಮ್ಲಿ, ನೀನು ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ನಾವು ಕಂಡರ ಬಗ್ಗೆ ಯೋಚನೆ ಮಾಡಬೇಡ, ಬಿಟ್ಟು ಬಿಡ್ಬೇಕು ಫಸ್ಟು. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರಬೇಕು. ಕಂಡರ ಬಗ್ಗೆ ಯೋಚನೆ ಮಾಡಿರಿ ಏನು ಬರಂಗೈತಿ?
ಅಯ್ಯೋ ನಿಮ್ಗೆ ಹೆಂಗಸ್ರಿಗೆ ಮಾಡಕ್ ಬದುಕಿಲ್ಲ ನಿಮ್ಗೆ. ಮಾಡಕ್ ಬದುಕಿರೋರಾದ್ರೆ ನೀವು ಅಂಥವೆಲ್ಲ ಯೋಚನೆ ಮಾಡಲ್ಲ. ನಿಮ್ಗೆ ಬದುಕಿಲ್ಲ ನೋಡು, ಬರೀ ಇಂಥವು ಯೋಚನೆ ಮಾಡ್ತೀರಾ ಕುತ್ಕೊಂಡು. ಇಂಥವ ಯೋಚನೆ ಮಾಡಬಾರ್ದು. ಅವರೆಲ್ಲ ದುಡಿಲೇಳ ಎಲ್ಲ ತರಲಿ ನಮ್ಗೆ ಯಾಕೆ. ಅದೇ ನಮ್ಮ ಜೇಕ ಹೇಳೋದು ಕರೆಕ್ಟು. ಏನು ಅವರು ಹೆಂಗ ದುಡಿತಾರೆ, ಅವ್ರು ದುಡ್ದಿರೋದು ನೋಡಿ ಒಟ್ಟು ಕಂಡ್ರೆ ನಮ್ಗೆ ಏನು ಬರಂಗೈತೆ. ನಾವು ಅವ್ರಂಗೆ ಮಾಡ್ಬೇಕು ಅಂಬೋದು ಇರಬೇಕು. ನಮ್ಗೇನೇನು ಒಟ್ಟರು ಇಲ್ಲ, ನಾವು ಮಾಡ್ತೀವಿ. ಅಲ್ಲ ನಾನು ಹಂಗೆ ಅನ್ಕೊಂಬದು ಅಷ್ಟೇನೆ. ಯಾರ ಹೇಳ್ತಾರೆ ಎಲ್ಲನ ಸಿಕ್ಕೈತಂತೆ ಅಂತ ಒಬ್ರು ಹೇಳ್ತಾರೆ, ಒಬ್ರು ಯಾರನ ಅಲ್ಲೆಲ್ಲನ ಕೊತ್ಕೊಂಬಂದಿದ್ರಂತೆ ಅಂತ ಒಬ್ರು ಹೇಳ್ತಾರೆ. ಜನ ಹೆಂಗೆ ಮಾತಾಡ್ತಾರಲ್ಲಿ, ಹೆಂಗೆ ಹೇಳ್ತಾರೆ. ನನಗೇನೋ ಹಂಗೆ ಅನ್ನಿಸ್ತೈತಪ್ಪ, ಯಾರು ದುಡಿದು ಹಂಗೆ ಮಾಡೋಕ್ಕಾಗಲ್ಲ. ಅವ್ರು ದುಡಿದು ಮಾಡಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಪಾಪ ಕಮಲಮ್ಮ ಹಂಗೆ ಮಾತಾಡಬಾರ್ದು. ಒಬ್ರ ಬಗ್ಗೆ ಕಂಡಲೆ ಮಾಡ್ದಲೆ ಮಾತಾಡಿರಿ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ. ನೀನು ಹಂಗೆ ಅಂದೋಟು ಇನ್ನೂ ಒಳ್ಳೇದಾಗುತ್ತೆ. ಕಳ್ತನ ಮಾಡ್ಕೊಂಬರೋ ಅಂತಾನಲ್ಲ ಕಣೆ ಅವನು. ರಾಣಿನೂ ಅಷ್ಟೇನೆ, ಅವನು ರಮೇಶನೂ ಅಷ್ಟೇನೆ. ರಮೇಶ ಒಳ್ಳೆನು, ಬೋಲ್ ಒಳ್ಳೆ ಮನ್ಸ. ಅವ್ನು ದೇವ್ರಂತ ಮನ್ಸ ಕಣಿ. ಅವನಂತಾನಲ್ಲ, ಅವನೊಂದರ ಭಯ ಕೂಳ್ಬಿಡ್ಬೇಕು. ನೀನು ಹಂಗೆ ಅಂದಿದ್ಯಾ ಅಂದ್ರೆ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ. ಸುಮ್ಕಿರ ಹಂಗೆ ಮಾತಾಡಬಾರ್ದು. ಈಗ ಕಾಣ್ದಲೇನೆ ನೀನು ಏನು ಮಾತಾಡಿರೋನು ಅವ್ರಿಗೆ ಒಳ್ಳೇದಾಗುತ್ತೆ. ನೀನು ಕಂಡು ಮಾತಾಡಿರೋ ಬಿಡು, ಕಂಡು ಮಾತಾಡ್ತಾಳಪ್ಪ ಅಮ್ಮಂಗಾಗುತ್ತೆ. ನೀನು ಕಾಣ್ದಲೆ ನೀನು ಏನು ಮಾತಾಡಿರೋ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ. ಅದೇ ಮತ್ತೆ ಹಂಗೆಲ್ಲ ಸುಮ್ಮನೆ ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು. ನನಗೆ ಆ ರೀತಿ ಎಲ್ಲ ಇಷ್ಟ ಆಗಲ್ಲಪ್ಪ. ಆ ರೀತಿ ಎಲ್ಲ ಮಾತಾಡ್ಬೇಕಂದ್ರೆ ನಾನು ಅದಕ್ಕೆ ಮತ್ತೆ ಹಿಂಗೆಲ್ಲ ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ನನಗೆ ಲಸ್ಮಕ್ಕ ನಿಂಗೆ ಜಿನ್ಬಿಟ್ರೆ ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಈಗ ಇಂಥವೇ ಕೇಳಿ ಕಿತಾಪತಿ ಹೆಂಗಸ್ರವು. ಅದಕ್ಕೆ ಮತ್ತೆ ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ನಿಮ್ಮ ಅಯ್ಯಪ್ಪ ಯಾಕೆ ಹುಲಿಕೆ ಅಂತೈತೆ ನೋಡು. ಕಮ್ಲಿ ಬಂದೆ ತಡಿಯಪ್ಪ. ಅಯ್ಯೋ ನಮ್ಮ ಅಯ್ಯಪ್ಪಂತಿಗಳಪ್ಪ ಹಿಂಗೆ ಯಾತನ ಮಾತಾಡ್ತಾ ನಿನ್ನ ಕಂಡಾಗಲೇ ಹುಲಿಕೆ ಅಂತಾನೆ. ಹೋಗತ್ತ ಇವಳಿಗಂತೂ ಬರೀ ಕಂಡಾರ ಮನೆ ಸಿಂತೇನೆ. ಇವಳು ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕ ಬರೀ ಕಂಡಾರ ಬಗ್ಗೆ ಯೋಚನೆ ಮಾಡೋದು. ಅವ್ರೆಲ್ಲಿ ದುಡಿತಾರೆ, ಇವರೆಲ್ಲಿ ದುಡಿತಾರೆ, ಅವ್ರೆಲ್ಲಿ ತತ್ತಾರೆ, ಇವರೆಲ್ಲಿ ತತ್ತಾರೆ. ಇವಳು ಹಂಗೆ ಸ್ಟೆಂಟ್ ಕಾತಿ ಘನವಾಗ ಇದ್ದಾಳೆ. ಇವಳು ಏನು ಸ್ಟೆಂಟ್ ಮಾಡ್ತಾಳೆ. ಬರೀ ಕಂಡಾರ ಬಗ್ಗೆ ಮಾತಾಡೋದೆ. ನಮ್ಮ ಜಯಕ ಸರಿ ಕಣ. ಸರಿಯಾಗಿ ಹೇಳುತ್ತೆ. ಯಾತನಾಗಲಿ ಸರಿಯಾಗಿ ಹೋಗುತ್ತೆ ಬಿಡುತ್ತೆ. ಯಾರಿಗಾನಾಗಲಿ ನೀನೇ ಸರಿ. ಅದಕ್ಕೆ ಮತ್ತೆ ನೀನು ಹೆಂಗಸ್ರ ಕುತ್ಕೊಂಡು ಮಾತಾಡಲ್ಲ. ಅವರು ಹೆಂಗ ಬುದ್ಧಿವಂತಿಕೆಯಿಂದಾನ ಏನೋ ಮಾಡಿ ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಡು ಬಂದು ಕಟ್ಕೊಂಡವ್ರೆ. ಸುಮ್ಮನೆ ಎಲ್ಲರ ತಗೂ ಕಳ್ತನ ಮಾಡ್ಕೊಂಬಂದವ್ರೆ. ಅಲ್ಲಿ ದುಡ್ಡು ಸಿಕ್ಕೈತಂತೆ, ಇಲ್ಲಿ ದುಡ್ಡು ಸಿಕ್ಕೈತಂತೆ ಅಂತ ಮಾತಾಡ್ತಾಳೆ. ಅಂದರೆ ಮಾತಾಡ್ದೊಟ್ಟು ಒಳ್ಳೇದೇ ಆಗ್ತೈತೆ ಸುಮ್ಕಿರ್. ನಾನು ಮನೆ ದಿನ ರಾಣೆ ಮುಂತಾಗ ಹಂಗೆ ಮಾತಾಡಿದೆ. ಅವಳು ಹಂಗಂದ್ಲು. ಯಾಕ ಹಂಗೆ ಮಾತಾಡ್ದೊಟ್ಟು ಜನ ನಮ್ಗೆ ಇನ್ನೂ ಒಳ್ಳೇದೇ ಆಗ್ತೈತಿ ನಿಜವಾಗ್ಲೂ. ಯಾಕೆ ನಾವೇನು ₹1 ಸಾಲ ಮಾಡಿಲ್ಲ, ನಾವು ಹಂಗೆ ಮನೆ ಕಟ್ಟಿದ್ದೀವಿ. ಇನ್ನು ದುಡ್ಡಿಗೆ ದುಡ್ಡು ಕೊಡ್ತೈತೆ ನಮಗೆ. ನಮಗೆಲ್ಲ ಒಂದು ಕಡೆಗೆ ದೇವ್ರ ದಾರಿ ತೋರಿಸ್ತಾನೆ, ದುಡ್ಡಿಗೆ ದುಡ್ಡು ಕೊಡ್ತೈತಿ ಅಂತ ಅಂದ್ಲು. ಈಗ ಇವಳು ಸುಮ್ಮನೆ ಹಿಂಗೆ ಕಾಣ್ದಿಲ್ಲದ ಹಿಂಗೆ ಮಾತಾಡಿದರೆ ಇನ್ನು ದೇವ್ರಂಬನ ಅವ್ರಿಗೆ ಒಳ್ಳೇದೇ ಮಾಡ್ತಾನೆ. ಒಳ್ಳೇದೇ ಆಗುತ್ತೆ ಇನ್ನೂ. ಇನ್ನೂ 100ಕ್ಕೆ 100 ಒಳ್ಳೇದಾಗುತ್ತೆ. ಮತ್ತೆ ಸುಮ್ಮನೆ ಕಾಣ್ದಲೆ ಮಾಡ್ದಲೆ ಮಾತಾಡಿರಿ. ಹಂಗೆಲ್ಲ ಮಾತಾಡ್ಬಾರ್ದು. ಅವ್ರ ಕರ್ಮಕ್ಕೆ ಅವ್ರು ಬೀಳ್ತಾರೆ. ಮಾತಾಡ್ಲಿ ಬಿಡು. ಅವಳು ನೋಡು, ಅವಳು ಘನವಾಗ ಇದ್ದಾಳೆ. ಅವಳನ್ನ ಯಾರೋ ನಂಬಲ್ವಿ ನೋಡಿ ಸ್ಟೈಲ್ ಮಾಡ್ಕೊಂಡು ಘನವಾಗ ಇದ್ದಾಳಮ್ಮ. ನೀನು ಗಂಡು ನೋಡಿರೆ ಕೆಪ್ರನಂಗ ಇದ್ದಾನೆ. ನೋಡಕ್ಕೆ ಸರ್ ಬರೋಲ್ಲ. ಇವಳು ನೋಡಂಗೆ ಹೆಂಗೆ ಇದ್ದಾಳೆ. ಇವಳು ನೋಡು ಗಂಡನ್ ನೋಡಮ್ಮ. ಯಾರನ್ನ ಹೆಂಗೆ ಅಂತಾರೆ ಅವಳನ್ನ. ಅಯ್ಯೋ ಗಂಡು ನೋಡಿರಿ ಹಂಗೆ ಇದ್ದಾನೆ, ಇವಳು ನೋಡಿ ಸ್ಟೆಂಟ್ ಮಾಡ್ಕೊಂಡು ಓಡಾಡ್ತಾರೆ ಅಂಬಲ್ವಿ. ಅವ್ನು ನೋಡಿರಿ ಹಂಗೆ ಪ್ಯಾವಾಗಿ ಅವನಿ ನೂರ್ಕಿರೆ 3 ತಕ್ಕ ಹೋಗಂಗೆ ಇದ್ದಾನೆ. ಅಲ್ಲ ಇವಳನ್ನ ಹೆಂಗೆ ಮಾತಾಡಲ್ಲೇನು ಪಾಪ. ಅವಳನ್ನ ಹಂಗೆ ಮಾತಾಡ್ತಾಳೆ. ಒಂದಿಟ್ಟು ಸೆಣಕ ಇದ್ದಾರಲ್ಲ ಅಚ್ಚೆ ಒಟ್ಟು ಇರ್ಕಣಿ. ಒಂದಿಟ್ಟು ಜನ ಹಂಗೆ ಮತ್ತೆ ಯಾರನ್ನ ಮುಂದುವರೆದ್ರೆ ಊರಾಗ ಹಿಂಗೆ ಒಟ್ಟು ಇರ್ಕೊಂಬೋದು. ಮತ್ತೆ ಹೇಳತ್ತ ಇವಳು ಕಮ್ಲಿಗೆ ಬೇರೆ ಬೋತ್ಕಿಲ್ಲ. ಇವಳು ಬರೀ ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರೆಲ್ಲಿ ದುಡ್ಡು ತತ್ತಾರೆ, ಇವ್ರೆಲ್ಲಿ ದುಡ್ಡು ಮೈ ನೋಯ್ಕೊಂಡು ದುಡಿಯೋಕ್ಕಂತೂ ಆಗಲ್ಲ. ಕುಕ್ಕಣಿ ತಕ್ಕ ದಪ್ಪನ ಬರೋದಾಗಬೇಕು ಇವಳು ಕಮ್ಲಿಗೆ. ಬರೋದಾಗಬೇಕು ಸರಿಯಾಗಿ, ಒಂದು ತಟ್ಟಿ ಬರೋದಾಗಬೇಕು ಸರಿಯಾಗಿ. ಎಲ್ಲನ ದಪ್ಪನ ಸಿಗಬೇಕು ಅಂತಾಳೆ ಇವಳು. ಅಂತಾಳು ಬರೀ ಪುಕ್ಸಟ್ಟಿದ್ದು ಮೈ ನೋಯ್ಕೊಂಡು ದುಡಿಬೇಕಂದ್ರೆ ಆಗಲ್ಲ ಇವಳಿಗೆ. ಅಂಡು ಬೆಳೆಸ್ಕೊಂಡವಳು ನಾಳೆ ತಿಂದು ಅಂಡು ಬೆಳೆಸ್ಕೊಂಡವಳೆ ಅಂತ ಮಾತಾಡಲ್ಲ. ನಾನು ಸರಿಯಾಗಿ ಬೈದ್ಬಿಡ್ತೀನಿ. ನಿಂಗೆ ಏನೇ ಬೇಕು ಕಮ್ಮಿ, ಅವ್ರ ಸುದ್ದಿ ಏನು ಬೇಕು ನಿನಗೆ, ನೀನಾಯ್ತು ನಿನ್ನ ಕೆಲಸ ಆಯ್ತಮ್ಮಂಗಿರು, ನೀನೊಬ್ರು ಸುದ್ದಿ ಮಾತಾಡಬೇಡ, ನೀನೊಬ್ರು ತಂಟೆಗೆ ಹೋಗ್ಬೇಡ ಅಂತ ಬೈತೀನಿ. ಇರೋಕ್ಕಾಗಲ್ಲ. ಅವ್ರೆಲ್ಗಾನ ಹೋಗಿ ನಮ್ಗೆ ಯಾಕೆ ಬೇಕು. ಹೌದಾ ಮದುವೆ ಐತೆ ಅಂತ ಹೋದ್ರು. ಅದು ಕಾಲೇನೆ ಬಂಗಾರದ ರೇಟು ಕಮ್ಮಿ ಆಗಿರೋದಕ್ಕೆ ಬಂಗಾರ ತರಕ್ಕೆ ಹೋಗ್ಯವಳೇನ ಅಂತ ತಾರಾಡ್ತಾಳೆ. ಬರೀ ಮನ್ಮಂತಕ್ಕೆ ಓಡಾಡ್ಕೊಂಡು ಅವ್ರೆಲ್ಲಿ ದುಡಿತಾರೆ, ಇವ್ರೆಲ್ಲಿ ದುಡಿತಾರೆ, ಅವ್ರೆಲ್ಲಿ ತತ್ತಾರೆ, ಇವ್ರೆಲ್ಲಿ ತತ್ತಾರೆ, ಬರೀ ಅದೇ ಚಿಂತೆ ಅವಳಿಗೆ. ಬರೀ ಮನ್ಮಂತಕ್ಕೆ ಓಡಾಡ್ತಾಳೆ. ಅವರು ಯಾವುದೋ ಮದುವೆ ಐತೆ ಅಂತ ಹೋದ್ರೆ ಅದ್ದಾಗ ಅತ್ತೆ ಇವಳಿಗೆ ಅಲ್ಲಿ ಚಿಂತೆ. ಯಾಕೆ ಬಂಗಾರ ತೊತ್ತಾಳು, ಯಾಕೆ ಒಡವೆ ಮಾಡಿಸ್ಕೊಂತಾಳು, ಯಾಕೆ ತೊತ್ತಾರೋ ಏನೋ ಅಮ್ಮಂಗೆ. ಯಾರನ್ನ ಇಲ್ಗಾನ ಹೋದ್ರೆ ಅವಳಿಗೆ ಅದೇ ಚಿಂತೆ. ಯಾಕೆ ಬಂಗಾರ ತೊತ್ತಾಳೋ ಏನೋ, ಸೀರೆ ತೊತ್ತಾಳೋ ಏನೋ ಅಮ್ಮಂಗೆ. ಇವಳು ಸೆನಕಿರೋದು ಇಲ್ಲ, ಸೆನಕಿರೋರು ನೋಡಿ ಸಹಿಸ್ಕೊಂಬೋದು ಇಲ್ಲ ಇವಳು ಅಂತಾಳು. ಅದಕ್ಕೆ ಮತ್ತೆ ಇವಳಿಗೆ ಹಿಂಗೆ ಆಗೋದು ಅಂತಗೂ ಒಂದಿನ ಹಂಗಂದ್ಲು. ನೋಡ ಯಾಕ ನಾವು ಒಂದಿಟ್ಟು ಮನೆ ಕಟ್ಕೊಂಡು ಇಷ್ಟು ಚೆನ್ನಾಗಿರೋದಕ್ಕೆ ಅಲ್ಲೇನೇ ಸಹಿಸ್ಕೊಂಬಲ್ಲ ಜನ. ಒಟ್ಟುರ್ಕಂತಾರೆ ಕೇಣಿ ಜನ ಅಂತ ಅಂದ್ಲು. ನಾನು ಬಿಡಮ್ಮ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ದುಡ್ಡು ನಿಮ್ಮ ಕಾಸು ಕೊಟ್ಕೊಂಡಿದ್ದೀರಾ, ಒಟ್ಟುರ್ಕಂಬ ಜನ ಇದ್ದೇ ಇರ್ತಾರೆ. ನಿಮ್ಮ ಬಗ್ಗೆ ಮಾತಾಡ್ದೊಟ್ಟು ನಿಮ್ಗೆ ಇನ್ನೂ ಒಳ್ಳೇದೇ ಆಗುತ್ತೆ ಅಂತ ಅಂದಿಲ್ಲ ಸ್ಮಕ್ಕ.
ನಾನು ಹಂಗಂದೆ ಯಾಕ ಒಂದೊಟ್ಟು ಅವ್ರ ಕರ್ಮಕ್ಕೆ ಅವ್ರು ಬೀಳ್ತಾರೆ, ನಮ್ಮ ಕರ್ಮ ಅರಿತೈತೆ. ಅವ್ರು ಏನಾನ ಮಾತಾಡ್ಲೇಳು ನಮ್ಗೆ ಇನ್ನೂ ಅವ್ರಿಗೆ ಇನ್ನೂ ಒಳ್ಳೇದಾಗೈತಿ. ಇನ್ನೇನ ಮೊನ್ನೆ ಗಂಡಿಗೆ ಯಾತನ ಉಂಗ್ರೆ ಯಾತ ಮಾಡ್ಸಿರು. ಒಂದು ತೊಲದ ಉಂಗ್ರೆ ಮುಚ್ಚ ತಂಗಿ ಇವ್ರದಪ್ಪ ಐತೆ ಅಂತ ಉಂಗ್ರ ತಂದ್ರು ಗಂಡಿಗೆ. ಮಾಡಿಸ್ತಾಳೆ, ಎಲ್ಲ ತಕೊಂತಾಳೆ, ಬುದ್ಧಿವಂತಿಕೆಯಿಂದ ದುಡಿತಾಳೆ, ಮಾಡಿಸ್ಕೊಂತಾಳೆ. ಗಂಡನೂ ಹಂಗೆ ಕಣಮ್ಮ, ಮಾರೇ ಸತ್ವ ಅಂತ ಒಳ್ಳೇನು. ಯಾತೊಂದು ರೂಪಾಯಿ ಕಳಿಯಲ್ಲ, ಏನಿಲ್ಲ, ಬುದ್ಧಿವಂತಿಕೆಯಿಂದ ಮಾಡ್ಕೊಂತಾರೆ. ಕುಡ್ದು ಕೇಕ್ ಹಾಕ್ಕೊಂಡು ಹತ್ಕದೇನೆ ಅಲ್ಲೂ ಇಲ್ಲೂ ಕಳ್ಕೊಂಡು ಅಲ್ಲೂ ಇಲ್ಲೂ ಹೋಗಿ ಹುಡುಗರ ಜೊತೆಗೆ ಅಲ್ಲೂ ಇಲ್ಲೂ ಕಳ್ಕೊಂಡು ಬಂದ್ರೆ ಇನ್ಯಾಕೆ ಉಳಿತೈತಿ? ಇವಳ ಹಂಗೆ ಮತ್ತೆ ಬರೀ ಗಂಡರ ಬಗ್ಗೆ ಯೋಚನೆ ಮಾಡೋದು ಅಂದ್ಬಿಟ್ಟು ಯಾರನ್ನ ಚೆನ್ನಾಗಾಗ್ಯಾರಂದ್ರೆ ಅವ್ರೇನು ಮಾಡ್ತಾರೆ, ನಾನು ಹಂಗೆ ಮಾಡ್ಬೋದಲ್ಲಿ, ನಾನು ಹಂಗೆ ಇರ್ಬೋದಲ್ಲಿ ಅಂತ ಯೋಚನೆ ಮಾಡ್ತಾಳೆ ಇವಳು. ಅಂತಾಳು ಇವಳು ಯಾರನ್ನ ಒಂದಿಟ್ಟು ಮುಂದುವರ್ದಾರೆ ಅಂದ್ರೆ ಸೈಸ್ಕೆ ಮೇಲೆ ಕೇಳೋಣ ಹೇಳು. ಮತ್ತು ಗಂಡ ಯಾವಾಗಲೂ ಉಗುಳ್ತಿರ್ತಾನೆ ಇವಳು ಬುದ್ಧಿ ನೋಡಿ ಗಂಡ ಯಾವಾಗಲೂ ಕ್ಯಾಕ್ರಿಸಿ ಉಗುಳ್ತಿರ್ತಾನೆ. ಸರಿ ಅಮ್ಮ ತಾಯಿ, ಹೆಂಗಸ್ರಿಗೆ ಏನಿಲ್ಲ ಸರಿ ಬೈದು ಬಿಡ್ತೀನಿ. ನನಗೆ ಈ ಹೆಂಗಸ್ರ ಬುದ್ಧಿನೇ ಇಷ್ಟ ಆಗಲ್ಲ. ಇದಕ್ಕೆ ಮತ್ತೆ ಯಾರು ಹೆಂಗನ ಮಾಡ್ಲಿಲ್ಲ, ಅವ್ರ ದುಡ್ಡು ಅವ್ರ ಕಾಸು, ಅವ್ರ ಬುದ್ಧಿವಂತಿಕೆಯಿಂದ ಅವ್ರು ದುಡಿತಾರೆ, ಅವ್ರು ಚೆನ್ನಾಗಾಗ್ತಾರೆ. ಒಬ್ರ ಬಗ್ಗೆ ಯೋಚನೆ ಮಾಡಬಾರ್ದಮ್ಮ. ಏನು ಬರಂಗೈತೆ, ನಾವು ಅವರಂತೆ ದುಡಿಬೇಕು, ನಾವು ಅವರಂತೆ ಮಾಡಬೇಕು, ನಾವು ಏನಾನ ಒಂದು ಸಾಧಿಸ್ಬೇಕು ಅಂಬೋದಿರಬೇಕು. ನಾವು ಏನಾನ ಒಂದು ಸಾಧನೆ ಮಾಡಬೇಕು ಅಂಬೋದಿರಬೇಕು ಮನಸ್ಸಿನಾಗೆ. ಹಿಂಗೆ ಮಾತಾಡಬಾರ್ದು ಒಬ್ರ ಬಗ್ಗೆ ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲ್ಲೇ ಮಾತಾಡುತ್ತೆ. ಮಾತಾಡ್ಲಿ ಬಿಡ, ಅವ್ರ ಕಳ್ಮುಖ ಬೀಳ್ತಾರೆ. ಹೆಂಗ ದೇವ್ರಮ್ಮನು ರಾಣಿ ನಿನ್ನ ಸೆಣಕಿಕ್ಯವನು ಹಿಂಗೆ ಸೆಣಕಿರ್ಲಿ. ಮರಗಿತ್ತು ನಮ್ಮ ಯಾರಿಗನ ಕೊಡೋದು ಇಕ್ಕೋದು ಎಲ್ಲ ಸರಿ ಕಣಮ್ಮ. ಒಳ್ಳೆ ಮನ್ಸೈತೆ ಒಳ್ಳೇದಾಗುತ್ತೆ, ಒಳ್ಳೆ ಮನ್ಸಿರೋರು ಒಳ್ಳೇದಾಗೇ ಆಗುತ್ತೆ. ದೇವ್ರಮ್ಮನ ಒಳ್ಳೇದು ಮಾಡೇ ಮಾಡ್ತಾನೆ. ದೇವ್ರು ಕಂಡುಬಿಟ್ರೆ ಓಡಾತು. ನೋಡಿದ್ರಲ್ಲ ವೀಕ್ಷಕರ, ಇದಕ್ಕೆ ನಮ್ಮ ಬಿಲ್ಡಪ್ ಜಯಮ್ಮನಿಗೆ ಇವು ಹೆಂಗಸ್ರ ಬುದ್ಧಿನೇ ಇಡ್ಸಲ್ಲ. ಹಿಂಗೆ ಯಾರ ಬಗ್ಗೆ ನಾನು ಮಾತಾಡ್ತಿದ್ರೆ ಬೈತಿರ್ತಾಳೆ ನಮ್ಮ ಜೇಕಾಯಿ. ಹಿಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲ್ಲಿ ಹೆಂಗಸ್ರಿ ಮಾಡೋಕೆ ಬದುಕಿಲ್ಲ ಅಂತ. ಏನೇ ಅಂದ್ರೂ ನೇರನೇ ನಮ್ಮ ಜಯಕಾಯಿನ ಮಾತು ಯಾವತ್ತೂ. ಒಂದಿಟ್ಟು ಯಾರಾದರೂ ಮುಂದುವರೆದ್ರೆ, ಒಂದಿಷ್ಟು ಮನೆ ಕಟ್ಕೊಂಡು ಯಾರಾದರೂ ಸ್ವಲ್ಪ ಚೆನ್ನಾಗಾದ್ರೆ, ಹಿಂಗೆ ನೋಡ್ರಿ ಜನ ಯಾವ ರೀತಿ ಹಳ್ಳೀಲಿ ಮಾತಾಡ್ತಿರ್ತಾರೆ ಅಂತ. ಅಂದರೆ ಜನ ಹಂಗೆ ಮಾತಾಡಿದಷ್ಟು, ಸುಮ್ಮನೆ ನಮ್ಮ ಬಗ್ಗೆ ಕಾಣ್ದಲ್ಲೇ ಮಾಡ್ದಲ್ಲೇ ಮಾತಾಡಿದಷ್ಟು ಇನ್ನೂ ಒಳ್ಳೇದಾಗುತ್ತೆ. ಅದನ್ನು ಒಳ್ಳೆ ರೀತಿ ಯೋಚನೆ ಮಾಡಬೇಕು. ಈಗ ಅವ್ರು ಮಾತಾಡಿರೋದೇನೋ ನಮ್ಮ ಮನೆ ಮೇಲಾಗಲಿ ಬೆನ್ನ ಮೇಲಾಗಲಿ ಯಾವುದೇ ರೀತಿ ನಮಗೆ ಅಚ್ಚೇನೂ ಬರೋದಿಲ್ಲ, ಅದು ಅಕ್ಷರ ಅನ್ನೋದು ಕಾಣಿಸೋದಿಲ್ಲ. ಅವೆಲ್ಲ ಗಾಳಿಗೆ ಹೋಗ್ತಾ ಇರ್ತವೆ. ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ, ಅವ್ರಿಗೆ ಟೈಮ್ ವೇಸ್ಟು. ಒಬ್ಬರ ಬಗ್ಗೆ ಚಿಂತೆ ಮಾಡಿಕೊಂಡು ಅವ್ರು ಎಲ್ಲಿ ದುಡ್ದವ್ರೆ, ಅವ್ರು ಎಲ್ಲಿ ತಂದವ್ರೆ ಅಂತೇಳಿ ಯೋಚನೆ ಮಾಡಿಕೊಂಡು ಕೂತ್ಕೊಂಡಷ್ಟು ನಮ್ಮ ಟೈಮ್ ವೇಸ್ಟು. ಸುಮ್ಮನೆ ನಮ್ಮ ಟೈಮ್ ಹೋಗ್ತಾ ಇರುತ್ತೆ. ಅವ್ರು ಯಾವ ರೀತಿ ದುಡಿತಾ ಇದ್ದಾರೆ, ನಾನು ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಬೇಕು, ನಾನು ಯಾವ ರೀತಿ ಏನಾದರೂ ದುಡಿಬೇಕಲ್ಲ ಅನ್ನೋದು ಯೋಚನೆ ಮಾಡಬೇಕು. ಬಿಟ್ಟರೆ ಅವ್ರು ಎಲ್ಲಿ ದುಡಿತಾರೆ, ಅವ್ರು ಎಲ್ಲಿ ತರ್ತಾರೆ ಅಂತ ಆ ರೀತಿ ಇದು ಮಾಡಬಾರ್ದು. ಒಬ್ಬರ ಬಗ್ಗೆ ಕೆಟ್ಟದ್ದು ಬಯಸೋದಾಗಲಿ, ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಅದು ನಮಗೆ ಯಾವತ್ತಿದ್ರೂ ಕರ್ಮ ಅನ್ನೋದು ಇದೆಯಲ್ಲ, ಅದು ಯಾವತ್ತಿದ್ರೂ ರಿಟರ್ನ್ ಆಗೇ ಆಗುತ್ತೆ. ಅದು ಎಲ್ಲರಿಗೂ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ಅದನ್ನು ಒಂದಲ್ಲ ಒಂದಿನ ಅನುಭವಿಸ್ತಾರೆ. ಮೊದಲು ಯಾವಾಗಿನ ಕಾಲದಾಗೋ ತೋರಿಸೋದಂತೆ, ಇವಾಗೇನಿಲ್ಲ, ಹಿಂದೇನೇ ತೋರಿಸುತ್ತೆ. ನಮ್ಮ ಕರ್ಮ ಅನ್ನೋದು, ಈಗ ನಮ್ಮ ಬಗ್ಗೆ ಒಬ್ರು ಯಾರಾದರೂ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಅದು ಒಳ್ಳೇದಾಗುತ್ತೆ, ಅವರಿಗೆ ಅದು ಕರ್ಮ ಅನ್ನೋದು ಸುತ್ತಕೊಳ್ಳುತ್ತೆ. ನಮಗೆ ಮಾಡಿರೋಂಥ ಕರ್ಮ ನಮ್ಮದು ಹೋಗ್ಬಿಡುತ್ತೆ. ಆವಾಗ ಜನ ಹಿಂಗೆ ಮಾತಾಡಿದಷ್ಟು ಇನ್ನೂ ಒಳ್ಳೇದಾಗುತ್ತೆ. ಅದನ್ನು ಸಮಾಧಾನದಾಗೆ ನಾವು ಸುಧಾರಿಸ್ಬೇಕು. ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಂಥದ್ರ ಬಗ್ಗೆ ಅಂತ ಹೇಳ್ತಾ, ಜನ ಏನಾದರೂ ಮಾತಾಡಲಿ, ನಮ್ಮ ಜೇವಟೈಗೆ ಅದಕ್ಕೆ ಇಂಥ ಬುದ್ಧಿ ಇಷ್ಟ ಆಗಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.